ಎಲ್ಲಾರು ನೋವಿದ್ರೆ ಆ ಭಾಗವನ್ನು ನೋಡ್ತಾ ಉಸಿರಾಟ ಮಾಡಿ. ನಂತರ ನನ್ನ ಉಸಿರಾಟ ಹೇಗಿದೆ, ನನ್ನ ಹೃದಯದ ಬಡಿತ ಹೇಗಿದೆ, ನನ್ನ ಉಸಿರಾಟದ ಏರಿಳಿತ ಹೇಗಿದೆ, ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನಮ್ಮ ಹತ್ರ ಟೀ ಪುಡಿ ಅಂತ ಇತ್ತು, ಖಾಲಿ ಆಗಿದೆ. ಅದನ್ನ ತಗೊಳ್ಳೋದ್ರಿಂದ ಅಜೀರ್ಣ, ಹೊಟ್ಟೆ ಉಬ್ಬರ, ಅಲ್ಸರ್ ಆಗಿದೆ, ಹೊಟ್ಟೆ ಒಳಗಡೆ ಕರಳಲ್ಲಿ ಎಲ್ಲ ಗುಳ್ಳೆ ಆಗಿಬಿಟ್ರೆ ಅದು ಟೀ ಪುಡಿ ಅಂತ ಅದು ಬರ್ತದೆ. ಅದನ್ನ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದು. ಅದು ಈ ಬೇರೆ ಬೇರೆ ಟೀ ಅದು ಇದು ಮಾಡ್ಕೊಂಡು ಕುಡಿತಿರಲ್ಲ, ಅದ್ರ ಬದಲು ಇದನ್ನ ಮಾಡ್ಕೊಂಡು ಕುಡಿಯೋದು. ಹಾಗೆ ಕುಡಿತಾ ಬಂದ್ರೆ ಹೊಟ್ಟೆಲಿ ಅಲ್ಸರ್ ಆಗಿದ್ರೆ, ಹೊಟ್ಟೆಲಿ ಹುಣ್ಣುಗಳಾಗಿದ್ರೆ ಇದು ನಿವಾರಣೆ ಮಾಡ್ತಾ ಹೋಗುತ್ತೆ. ಖಾರ ಬಿದ್ರೆ ಆಗಲ್ಲ ಹೊಟ್ಟೆಗೆ, ಇಂಥ ಸಮಸ್ಯೆ ಇರ್ತಾವಲ್ಲ, ಅಲ್ಸರ್ ಆಗಿದೆ ಅಂತಾರಲ್ಲ, ಅಂಥವ್ರು ಇದನ್ನ ತಗೊಳ್ತಾ ಬಂದ್ರೆ ಕ್ಯೂರ್ ಆಗ್ತಾ ಹೋಗುತ್ತೆ. ಮತ್ತೆ ಬೃಹಸ್ಪತಿ ಬಂದಿದೆ, ಬೃಹಸ್ಪತಿನ ತಗೊಳ್ತಾ ಬರೋದ್ರಿಂದ ಶುಗರ್ ಕಂಟ್ರೋಲ್ ಬರುತ್ತೆ, ರಕ್ತ ಶುದ್ಧಿ ಮಾಡುತ್ತೆ, ಸುಸ್ತಾಗೋದು, ಸಂಕಟ ಆಗೋದು ನಿವಾರಣೆ ಆಗುತ್ತೆ. ಮತ್ತೆ ಮಾಸಿಕ ಟೈಮಲ್ಲಿ ತುಂಬಾ ಸುಸ್ತಾಗ್ತಾ ಇದ್ರೆ, ಸಂಕಟ ಆಗ್ತಾ ಇದ್ರೆ ಅದನ್ನ ತಗೊಳ್ತಾ ಬಂದ್ರು ಕ್ಯೂರ್ ಆಗುತ್ತೆ. ಮತ್ತೆ ವಕುಳವೃಕ್ಷ ಬಂದಿದೆ, ವಜ್ರಕಾಯ ಬೇರೆ ಬಂದಿದೆ. ವಜ್ರಕಾಯ ಬೇರೆ ತಗೊಳ್ಳೋದ್ರಿಂದ ಸುಸ್ತಾಗುತ್ತೆ, ಸಂಕಟ ಆಗುತ್ತೆ, ಕೈಕಾಲೇ ಬರ್ತಾ ಇಲ್ಲ, ದೇಹದಲ್ಲಿ ಶಕ್ತಿನೇ ಇಲ್ಲ, ನಾಡಿಗಳಿಗೆ ಶಕ್ತಿ ಬರ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ವಜ್ರಕಾಯ ಅನ್ನೋದು. ಮತ್ತೆ ವಜ್ರಹುಳಿ ಚಟ್ನಿ ಮಾಡ್ಕೊಂಡು ತಿನ್ಬೇಕು. ತಿಂಗಳಲ್ಲಿ ಒಂದ್ಸತಿನಾದ್ರು ವಜ್ರಹುಳಿ ಚಟ್ನಿ ಮಾಡ್ಕೊಂಡು ತಿನ್ಬೇಕು. ಯಾರಿಗೆ ಜಾಯಿಂಟ್ ಪೈನ್ಗಳು ಬರ್ತಾ ಇರುತ್ತೆ ಅವಾಗವಾಗ, ನಮ್ಮ ಸ್ಪೈನಲ್ ಕಾರ್ಡ್ ಇದೆಯೋ, ಬ್ಯಾಕ್ ಬೋನ್ ಏನಿದೆಯೋ, ಆ ಜಾಯಿಂಟ್ಗಳನ್ನೆಲ್ಲ ನೀಟ್ ಮಾಡ್ತಾ ಹೋಗುತ್ತೆ ವಜ್ರಹುಳಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ. ವಜ್ರಕಾಯ ಬೇರೆ ಕಷಾಯ ಮಾಡ್ಕೊಂಡು ಕುಡಿಯೋದು, ಅದೇ ಬೇರೆ ಇದೇ ಬೇರೆ. ಅದು ವಜ್ರಕಾಯ, ದೇಹನ ವಜ್ರಕಾಯದ ಅಂತ ಹೇಳಿ. ಇದು ಸಂದು ಬಳ್ಳಿ ಅಂತಾರೆ. ಸಂದು ಬಳ್ಳಿ ಅಂದ್ರೆ ನಮ್ಮ ದೇಹದ ಎಲ್ಲ ಸಂದುಗಳನ್ನ ನೀಟ್ ಮಾಡ್ತಾ ಹೋಗುತ್ತೆ. ಸಂದು ಬಳ್ಳಿ ಅಥವಾ ವಜ್ರವಳ್ಳಿ ಅಂತಾರೆ. ತುಂಬಾ ಒಳ್ಳೇದು ಅವೆಲ್ಲ ಮಾಡ್ಕೊಂಡು ತಗೊಳ್ತಾ ಬರೋದ್ರಿಂದ. ಮತ್ತೆ ಎಲ್ಲಕ್ಕಿಂತ ನಮ್ಮ ಕರಳಲ್ಲಿರ್ಬೋದು, ನಮ್ಮ ದೇಹದಲ್ಲಿ ಏನೇ ಸಮಸ್ಯೆ ಇದ್ರು ತುಂಬಾ ಪ್ಯೂರ್ ಗ್ರಂಥಗಳಲ್ಲಿ ಕೊಟ್ಟಿರೋದು. ನಾನು ಹೇಳ್ತಾ ಇರೋದು ಅನ್ಕೊಬಿಟ್ರೆ ಆಮೇಲೆ ವೇದದಲ್ಲಿ ಇದೆ, ಬ್ರಹ್ಮಸೂತ್ರದಲ್ಲಿದೆ, ಭಗವದ್ಗೀತೆಯಲ್ಲೂ ಇದೆ, ಚರಕ ಸಮಿತಿಯಲ್ಲೂ ಇದೆ. ಹಸುವಿನ ಗಂಜಲ ಅದನ್ನ ಡೈಲಿ 2 ಸ್ಪೂನ್ ಕುಡಿತಾ ಬರೋದ್ರಿಂದ ಹೊಟ್ಟೆಲಿ ಅಲ್ಸರ್ ಆಗಿದ್ರೆ, ಮತ್ತೆ ಕ್ಯಾನ್ಸರ್ ಸೆಲ್ಗಳಿದ್ರೆ, ಕ್ಯಾನ್ಸರ್ ಇರೋರು ಗಂಜಲ ಕುಡಿತಾ ಬಂದ್ರೆ ಕ್ಯೂರ್ ಆಗುತ್ತೆ. ಬೇರೆ ಬೇರೆ ಪ್ರಾಣಿಗಳು ಗಂಜಲನ ಮುಟ್ಟಕ್ಕೂ ಅಸಹ್ಯ ಪಡ್ಕೋತೀವಿ, ಆದ್ರೆ ಹಸುವಿನ ಗಂಜಲ ತುಂಬಾ ಶ್ರೇಷ್ಠವಾದದ್ದು ಅಂತ ಗ್ರಂಥಗಳಲ್ಲಿ ಕೊಟ್ಟಿದೆ. ಆ ಎನರ್ಜಿ ಇದ್ರೆ ಬರೋಕ್ಕಾಗೋದು, ಇಲ್ಲಾಂದ್ರೆ ಬರೋಕೆ ಆಗಲ್ಲ, ಬಿಡೋದಿಲ್ಲ. ಅಷ್ಟು ಸುಲಭ ಅಲ್ಲ. ಎಲ್ಲರೂ ಯೋಗ ಮಾಡ್ಬೇಕು ಅಂತಾನೆ ಆಸೆ, ಯಾರು ಬರಕ್ಕಾಗೋದಿಲ್ಲ. ಯಾರಿಗೂ ಆಸಕ್ತಿ ಇದೋ ಅವ್ರು ಮಾತ್ರ ಬರಕ್ಕಾಗೋದು, ಬರಕ್ ಬಿಡೋದಿಲ್ಲ. ನೀವು ಹೇಗಾರು ಮಾಡಿ ಬರ್ತಾ ಇರ್ಬೇಕು, ಎಷ್ಟಾಗುತ್ತಷ್ಟು ಮಾಡಿ ಬನ್ನಿ ಬಿಡ್ಬೇಕು. ಇಲ್ಲಿ ಎಲ್ಲರೂ ಓಂಕಾರ ಮಾಡ್ತಾರಲ್ಲ, ಆದ್ರಿಂದ ನಿಮ್ಗೆ ಎನರ್ಜಿ ಸೇರ್ತಾ ಹೋಗುತ್ತೆ. ಸುಮ್ಮನೆ ಕುಂತಿದ್ದೋದ್ರು ಸಾಕು, ಇಲ್ಲಿ ನಿಮ್ಗೆ ಎನರ್ಜಿ ಸೇರ್ತಾ ಹೋಗುತ್ತೆ. ಇಲ್ಲಿ ಬಂದೋದ್ರೆ ನಿಮ್ಗೆ ಏನೋ ಒಂಥರ ಆನಂದ, ಸಮಾಧಾನ ಅನ್ಸುತ್ತೆ. ಸುಮ್ಮನೆ ಅಬ್ಸರ್ವ್ ಮಾಡಿಬೇಕಾದ್ರೆ ನೀವೇನೂ ಮಾಡದೆ ಸುಮ್ಮನೆ ಕುಂತಿದ್ದೋದ್ರು ಸಾಕು, ನಿಮ್ಗೆ ಏನೋ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಅಂದ್ರೆ ನೀವು ಹೊರಡೆಯಿಂದ ಅದು ಕ್ಲೀನ್ ಮಾಡ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ನಾನು ಇವತ್ತೇನು ಮಾಡಲಿಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ. ಆದ್ರೆ ನಿಮ್ಗೆ ಇಲ್ಲಿ ಮಾಡಿ ಹೋದ್ಮೇಲೆ ನಿಮ್ಗೆ ಸಮಾಧಾನ ಅನ್ಸುತ್ತೆ. ನಾ ಏನು ಮಾಡಲಿಲ್ಲ ಅಂದ್ರೆ ಏನೋ ಒಂದು ಸಮಾಧಾನ ಅಂತ. ಹಾಗೆ ಬರ್ತಾ ಇಂಪ್ರೂವ್ ಆಗೋದು. ಒಂದೇ ಸತಿ ಮಾಡೋಕ್ಕಾಗೋದಿಲ್ಲ ಯಾರು, ಎಲ್ಲ ಒಂದೇ ಸತಿ ಬಂದ್ಬಿಡೋದಿಲ್ಲ. ಮಾಡ್ತಾ ಇಂಪ್ರೂವ್ ಮಾಡ್ಕೊಡೋದು. ಆಗ ಬಾಡಿ ಸ್ಪಂದಿಸುತ್ತೆ. ಇವೆಲ್ಲ ಅನುಭವ ಆಗ್ತಾ ಹೋಗುತ್ತೆ. ಮಾಡ್ತಾ ಅನುಭವ ಆಗ್ತಾ ಹೋಗುತ್ತೆ. ಮಾಡ್ಬೇಕಷ್ಟೇ, ನೀಟಾಗಿ ಮಾಡ್ಬೇಕು, ಬರದ್ ಕಲಿಬೇಕು ಅಷ್ಟೇ. ಇಲ್ಲಿ ಜನಗಳು ಮಾಡ್ತಿರೋದು ನೋಡಿದ್ರೆ ಹುಮ್ಮಸ್ ಬರ್ತದೆ, ನಾನು ಸ್ವಲ್ಪ ಏನೋ ಮಾಡ್ಬೇಕಲ್ವಾ ಅಂತ. ನಮ್ಮ ದೇಹ ಪ್ರತಿದಿನ ದಂಡಿಸ್ತಾ ಇರಬೇಕು. ಸುಮ್ಮನೆ ಏನೋ ಒಂದು ಮಾಡ್ಕೊಳ್ಳೋದು, ಏನೋ ಒಂದು ಹೋಗೋದಲ್ಲ. ಜೀವನ ನಾವು ಅನ್ಕೊಂಡಂಗಿಲ್ಲ, ತುಂಬಾ ಕಷ್ಟ ಇದೆ. ಈಗ ನನಗೆ ಗೊತ್ತಿರೋರು ಒಬ್ರು ತುಂಬಾ ಚೆನ್ನಾಗಿದ್ದಾರೆ, ಅನುಕೂಲವಾಗಿದ್ದಾರೆ ಎಲ್ಲಾ ತರದಲ್ಲೂ. ಬರೀ 31 ವರ್ಷ, 32 ವರ್ಷ ಅಷ್ಟೇ ಹುಡುಗನಿಗೆ ಆಗ್ಲೇ ಕಿಡ್ನಿ ಫೇಲ್ಯೂರ್ ಅಂತ. ಅವ್ನಿಗೆ ನಮ್ಮನ್ನು ನಾವು ನೋಡ್ಕೊಂಡಿಲ್ಲ ಅಂದ್ರೆ ಈ ತರ ಸಮಸ್ಯೆಗಳು ಬರ್ತಾ ಹೋಗ್ತದೆ. ಸರಿಯಾಗಿ ನೀರು ಕುಡಿಯೋದಿಲ್ಲ,
ಇಲ್ಲಿಗೆ ಬರ್ತಾ ಇದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ರೆ ಇಲ್ಲಿ ಹಾಗೆ ಎಲ್ಲ ತರಹ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತೆ ತಗೊಳ್ಳೋ ಫುಡ್ಗಳಲ್ಲೂ ಬದಲಾವಣೆ ಮಾಡ್ಕೊತಾ ಹೋಗ್ತೀರಿ. ಹಾಗೆ ದಿನೇ 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 ಚೇಂಜ್ ಆಗ್ತಾ ಹೋಗ್ತೀರಿ. ಮುಖ್ಯವಾಗಿ ಯಾರಿಗೆ ನರ ದೌರ್ಬಲ್ಯ, ಹೃದಯದ ಸಮಸ್ಯೆ, ಇಂಥ ಸಮಸ್ಯೆಗಳು ಇರ್ತವೋ ಅಂಥವ್ರು ಲಸೂನ್ ಮೋದಕ, ಬಿ ಪಿ ಇರೋರು, ನರ ದೌರ್ಬಲ್ಯ ಇರೋರು, ದೃಷ್ಟಿ ಸಮಸ್ಯೆ ಇರೋರು ಲಸೂನ್ ಮೋದಕ ತಗೊಳ್ತಾ ಬರಬೇಕು. ಅದು ಕ್ಯೂರ್ ಮಾಡ್ತಾ ಹೋಗುತ್ತೆ. ನನಗೆ ಏನೂ ಮಾಡೋಕ್ಕಾಗಲ್ಲ, ಸಂಕಟ ಆಗುತ್ತೆ, ಸುಸ್ತಾಗುತ್ತೆ ಅನ್ನೋರು ವಜ್ರಕಾಯಿ ಬೇರೆ ತಗೋಬೇಕು. ಇಂಥವೆಲ್ಲ ಬಳಸ್ತಾ ಬರಬೇಕು. ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಇದು. ಇಂಥವೆಲ್ಲ ಬಳಸ್ತಾ ಬಂದರೆ ಚೆನ್ನಾಗಾಗ್ತದೆ. ತುಂಬ ಜನ ಈಗ ತಗೊಂಡಿರೋರಿಗೆಲ್ಲ ಗೊತ್ತಿದೆ ಅದು. ಅದು ತಗೊಂಡಿರೋರಿಗೆಲ್ಲ ಲಾಭ ಆದ್ರೂ ಅದ್ರ ಅನುಭವ ಆಗಿದೆ. ಅದು ತಗೊಂಡ್ಮೇಲೆ ನಾನು ಎಷ್ಟು ಈಗ ನಾನು ಇಂಪ್ರೂವ್ ಆಗಿದ್ದೀನಿ ಅಂತ. ಹಾಗೆ ತಗೋಬೇಕು. ಅಂಥವೆಲ್ಲ ತಗೊಂಡು ಇಂಪ್ರೂವ್ ಮಾಡ್ಕೊಳ್ಬೇಕು.